ಶಾಂತಿ ಸ್ಥಾಪನೆ ಮಾಡಿ ಇಷ್ಟನ್ನೇ ನಾವು ಕೂಡ ಹೇಳ್ತಾ ಇದ್ದೀವಿ. ಭಾರತ ಪ್ರತಿಪಾದನೆ ಮಾಡ್ತಾ ಇದೆ. ಇರಾನ್ ಸುಪ್ರೀಂ ಲೀಡರ್ ಖಮೇನಿಗೆ ಪ್ರಾಣ ಭಯ ಶುರುವಾಗಿದೆ. ಇರಾನ್ ಸುಪ್ರೀಂ ಲೀಡರ್ನಿಂದ ಉತ್ತರಾಧಿಕಾರಿಗಳ ಆಯ್ಕೆಯಾಗಿದೆಯಂತೆ. ಆಯತುಲ್ಲಾ ಅಲಿ ಖಮೇನಿಯಿಂದ ಉತ್ತರಾಧಿಕಾರಿಗಳ ಆಯ್ಕೆಯಾಗಿದೆ. ಮಗನನ್ನ ಹೊರತುಪಡಿಸಿ ಉತ್ತರಾಧಿಕಾರಿ ಸ್ಥಾನಕ್ಕೆ ಮೂವರನ್ನ ಆಯ್ಕೆ ಮಾಡಿದ್ದಾರೆ. ಬಂಕರ್ನಲ್ಲಿ ಅಡಗಿರುವಂತಹ ಆಯತುಲ್ಲಾ ಖಮೇನಿಯಿಂದ 3 ಹೆಸರ ಪ್ರಸ್ತಾಪನೆ ಆಗಿದೆ. 3 ಹೆಸರುಗಳು ಅಂದರೆ ಈಗಾಗಲೇ ಗೊತ್ತಾಗಿದೆ ಆಯತುಲ್ಲಾ ಖಮೇನಿಗೆ ನಾನು ಸಾಯ್ತೀನಿ ಅಂತ. ಅಮೆರಿಕನೇ ಹೇಳಿದೆ, ಸ್ಪಷ್ಟವಾಗಿ ಹೇಳಿದೆ, ನಾವು ಆಯತುಲ್ಲಾ ಖಮೇನಿಯನ್ನು ಕೊಲ್ತೀವಿ, ವಿ ವಿಲ್ ಕಿಲ್ ಅಂತ ಹೇಳಿದೆ. ಹೀಗಿರುವಾಗ ಆಯತುಲ್ಲಾ ಖಮೇನಿ ಬಂಕರ್ಗಳಲ್ಲಿ ಅಡಗಿಕೊಂಡಿದ್ದಾರೆ. ಇದರ ಮಧ್ಯೆ ತನ್ನ ನಂತರದಲ್ಲಿ ಇನ್ನೊಬ್ಬರು ಬರಬೇಕಲ್ಲ, ಸಕ್ಸೆಸರ್ ಬರಬೇಕಲ್ಲ. ಅದಕ್ಕೆ 3 ಜನರನ್ನ ಹೆಸರುಗಳನ್ನು ಹೇಳಿದೆಯಂತೆ. ಆಯ್ಕೆ 1 ಮೊಹಮ್ಮದ್ ಗೊಲ್ಲಪಾಯೆಗನಿ ಅಂತ. ಖಮೇನಿ ಆಪ್ತ ವಲಯದ ಅತ್ಯಂತ ನಂಬಿಕಸ್ಥ ವ್ಯಕ್ತಿ ಈತ. ಆದರೆ ಇವರ ಯೋಚನೆಗಳು ಹೇಗಿರ್ತವೆ, ಆಲೋಚನೆಗಳು ಹೇಗಿರ್ತವೆ? ಖಮೇನಿ ರೀತಿಯಾಗಿ ಇದ್ದರೆ ಬದಲಾವಣೆ ಮಾಡಿ ಏನು ಪ್ರಯೋಜನ? ಅಮೆರಿಕ ಹೇಳ್ತಾ ಇರೋದೇನು, ಈ ಹಿಂದೆ ಅಂದರೆ 80ರ ದಶಕದ ಇರಾನ್ ಹೇಗಿತ್ತೋ ಅದೇ ಥರ ಇರಬೇಕು ಅಂತ. ಆದರೆ ಖಮೇನಿ ಬಂದ ನಂತರ ಇರಾನ್ನ ಇಡೀ ಚಿತ್ರಣವೇ ಬದಲಾಗಿ ಹೋಯಿತು. ಈಗ ಅಲ್ಲಿ ನಾಯಕರನ್ನ ಬದಲಾವಣೆ ಮಾಡಬೇಕು ಅಂತಿದ್ದಾರೆ. 3 ಜನರ ಹೆಸರು ಬಂದಿದೆ ಉತ್ತರಾಧಿಕಾರಿಗೆ. ಇವರು ಅದೇ ಥರ ಇದ್ರೆ ಏನು ಕತೆ? 1989ರಿಂದ ಖಮೇನಿ ವ್ಯವಹಾರವನ್ನು ಈತನೇ ನೋಡ್ಕೊಳ್ತಾ ಇದ್ದ, ಮೊಹಮ್ಮದ್ ಗೊಲ್ಲಪಾಯೆಗನಿ ಅಂತ. ಸೊ ಇವನ ಹೆಸರನ್ನ ಉತ್ತರಾಧಿಕಾರಿಗಳ ಲೀಸ್ಟ್ನಲ್ಲಿ ಫಸ್ಟ್ನಲ್ಲಿ ಇಟ್ಟಿದ್ದಾರೆ ಆಯತುಲ್ಲಾ ಖಮೇನಿ. ಒಂದಂತೂ ನಿಶ್ಚಿತ, ತಾನು ಸಾಯ್ತೀನಿ ಅಂತ ಆತನಿಗೆ ಗೊತ್ತಾಗಿದೆ. ನನ್ನನ್ನು ಅಮೆರಿಕ ಹೇಗಾದರೂ ಮಾಡಿ ತೆಗೆಯುತ್ತೆ ಅಂತ ಗೊತ್ತಾಗಿದೆ. ಸೊ ಉತ್ತರಾಧಿಕಾರಿ ಬೇಕು ಅಂತ 3 ಜನರನ್ನ ಆಯ್ಕೆ ಮಾಡೋದಕ್ಕೆ ಹೊರಟಿದೆ. 3 ಜನರ ಹೆಸರನ್ನ ಉತ್ತರಾಧಿಕಾರಿ ಲಿಸ್ಟ್ನಲ್ಲಿ ಈ ಖಮೇನಿ ಸೇರಿಸಿದ್ದಾರೆ. ಅದರಲ್ಲಿ ಮೊದಲ ಆಯ್ಕೆ ಮೊಹಮ್ಮದ್ ಗೊಲ್ಲಪಾಯೆಗನಿ. ಶಿಯಾ ಇಸ್ಲಾಮಿಕ್ನ ವಿದ್ವಾಂಸ ಅಂತೆ ಈತ, ಪರ್ಷಿಯನ್ ಕವಿ ಅಂತೆ ಈತ. ಇಸ್ಲಾಮಿಕ್ ವಿದ್ವಾಂಸರನ್ನೇ ಮಾಡಬೇಕು, ಯಾಕೆಂದರೆ ಈ ಮನುಷ್ಯನೂ ಅದೇ ಅಲ್ವಾ. ಆಯತುಲ್ಲಾ ಅಂತ ಹೇಳಿದ್ರೆ ಅದೇ. 82 ವರ್ಷ ಆತನಿಗೆ. ಖಮೇನಿ ಅವರ ರಾಜಕೀಯ ವ್ಯವಹಾರಗಳ ಮೇಲ್ವಿಚಾರಣೆ ನೋಡ್ತಾ ಇದ್ದ. ಆಯ್ಕೆ 2 ಅಲಿ ಅಸ್ರರ್ ಹೆಜಾಜಿ. ಈತ ಆಡಳಿತದಲ್ಲಿ ನಿರ್ಣಾಯಕ ಪಾತ್ರ ವಹಿಸ್ತಾ ಇದ್ದಂತೆ. ಅಲಿ ಅಸ್ರಾರ್ ಈತನನ್ನು ಕೂಡ ಆಯ್ಕೆ ಮಾಡಿದ್ದಾರೆ. ವಯಸ್ಸು ನೋಡಿ ಎಲ್ಲರೂ ಒಂದೇ ವಯಸ್ಸಿನವರು ಇದ್ದಾರಪ್ಪ, ಎಲ್ಲನೂ 82, 83, 85 ಇದರ ಆಸುಬಾಸು ಅಂತ ಅನ್ಸುತ್ತೆ. ಇದು 2ನೇ ಆಯ್ಕೆ. ಒಂದು ವೇಳೆ ನನ್ನನ್ನು ಕೊಂದರೆ, ಅಮೇರಿಕ ನನ್ನನ್ನು ಕೊಂದು ಮುಗಿಸಿದರೆ ನನ್ನ ಉತ್ತರಾಧಿಕಾರಿ, ನನ್ನ ಸಕ್ಸೆಸರ್ ಅಂತ 3 ಜನರ ಹೆಸರನ್ನು ಹೇಳಿದ್ದಾರೆ. ಅದರಲ್ಲಿ 2ನೇ ಆಯ್ಕೆ ಅಲಿ ಅಸ್ರರ್ ಹೆಜಾಜಿ. ಆಡಳಿತದಲ್ಲಿ ನಿರ್ಣಾಯಕ ಪಾತ್ರ ವಹಿಸ್ತಾ ಇದ್ರಂತೆ ಈ ಅಲಿ ಅಸ್ರರ್. ಆಯ್ಕೆ 3 ಅಲಿ ರೆಜಾ ಅರಾಫಿ. ಖಮೇನಿ ಅವರ ಆಪ್ತ, ಶಿಯಾ ಧರ್ಮೋಪದೇಶಕ, ಬರಹಗಾರ, ಧರ್ಮಗುರು. ಈ ಧರ್ಮಗುರುಗಳನ್ನೇ ಮತ್ತೊಮ್ಮೆ ಸುಪ್ರೀಂ ಲೀಡರ್ ಮಾಡೋದಕ್ಕೆ ಹೊರಟಿದ್ದಾರೆ. ಅಲ್ಲೊಬ್ಬ ಅಧ್ಯಕ್ಷ ಇದ್ದಾನೆ, ಹೆಸರಿಗೊಬ್ಬ ಅಧ್ಯಕ್ಷ ಇದ್ದಾನೆ, ಆದರೆ ನೋಡ್ಕೊಳ್ಳೋದು, ಇಡೀ ಪವರ್ ಇರೋದು ಇದೇ ಆಯತುಲ್ಲಾಗಳ ಬಳಿ. ಸೊ ಅಲಿ ರೆಜಾ ಅರಾಫಿ ಇದು 3ನೇ ಆಯ್ಕೆ. 65 ವರ್ಷ, 2022ರಿಂದ ಗಾರ್ಡಿಯನ್ ಕೌನ್ಸಿಲ್ನ ಮೆಂಬರ್ ಆಗಿದ್ದಾರೆ. ಜೊತೆಗೆ ಆಡಳಿತದಲ್ಲಿ ಸಹಾಯ ಮಾಡ್ತಾ ಇದ್ರಂತೆ. 8 ವರ್ಷದಲ್ಲಿ 50 ಮಿಲಿಯನ್ ಜನ ಶಿಯಾಗಳಾಗಿ ಪರಿವರ್ತನೆ ಮಾಡಿದಾರಂತೆ. ನೋಡಿ ಇವರ ಸಾಧನೆ ಏನು ಅಂದರೆ, ಇವರಿಗೆ ಆಡಳಿತ ಕೊಡಬೇಕು ಅಂತ ಹೇಳಿದ್ರೆ ಅವರ ಸಾಧನೆ, ಯಾರನ್ನೆಲ್ಲ ಕನ್ವರ್ಟ್ ಮಾಡಿದ್ದಾರೆ, ಯಾರನ್ನ ಶಿಯಾಗಳಾಗಿ ಮಾಡಿದ್ದಾರೆ, ಇದು ಇವರ ಸಾಧನೆ. 8 ವರ್ಷದಲ್ಲಿ 50 ಮಿಲಿಯನ್ ಜನರನ್ನ ಶಿಯಾಗಳಾಗಿ ಪರಿವರ್ತನೆ ಮಾಡಿದಾರಂತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.